ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಓಕೆ, ಇವತ್ತು ಇನ್ನೊಂದು ಪ್ರಶ್ನೆನ ತೊಗೊಂಡು ಬಂದಿದ್ದೀನಿ. ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಈ ಹಾಡು ಸಖತ್ತಾಗಿದೆ ಅಲ್ವಾ? ಸೊ ಏನು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಿರುತ್ತೆ ಏನು ಅಂತ ಬನ್ನಿ ಹಂಗಾರೆ ಶುರು ಹಚ್ಕೊಳ್ಳೋಣ. ಯಾರು ಸ್ಟ್ರಾಂಗ್ ಅಂತ ಕೇಳೋಣ. ಒಂದು ಮನೆ ಈಚೆಗಡೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹುಡುಗರು ಸ್ಟ್ರಾಂಗು. ಹೌದಾ? ಮನೆ ಈಚೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹೆಣ್ಮಕ್ಳು ಸ್ಟ್ರಾಂಗು. ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಇರುತ್ತೆ, ಬಟ್ ಆದ್ರೂ ಕಾಲ್ನ ಅರ್ಥ ಆಯ್ತಾ ಸ್ಟ್ಯಾಂಡ್ ತರ ಹಾಕೊಂಡು ಹೋಗ್ತಾರಲ್ಲ, ಅದೇನು ಹೇಳ್ತೀರಾ? ಅದು ಗೊತ್ತಿಲ್ಲ. ಓಡಿಸ್ತಾರೆ ಹೆಣ್ಮಕ್ಳು, ಲಾರಿನ ಓಡಿಸ್ತಾರೆ, ಬಸ್ ಏನು ಲಾರಿ ಓಡಿಸ್ತಾರೆ. ಗಾಡಿ ಓಡಿಸ್ಬೇಕಾದ್ರೆ ಸ್ಟ್ಯಾಂಡ್ ಹಾಕೊಂಡು ಹುಡುಗಿರ್ ಸ್ಟ್ರಾಂಗಾ ಹುಡುಗರು ಸ್ಟ್ರಾಂಗ್? ಹುಡುಗಿರು ಹೆಂಗೆ, ಯಾವ ರೀತಿಯಲ್ಲಿ? RCB ಹುಡುಗಿರೆಲ್ಲ ಗೆದ್ದಿದ್, ಮ್ಯಾಚ್ ಅಲ್ಲಿ ಹುಡುಗಿರ ತಾನೇ ಗೆದ್ದಿದ್ IPL ಅಲ್ಲಿ. ಹೌದಾ? ಅದು ಒಂದು ಇದಕ್ಕೆ ಹುಡುಗಿರು ಸ್ಟ್ರಾಂಗ್, ಹುಡುಗರು ಬೇಕಾ ಹಂಗಾರೆ? ಇರಿ, ನಿಮ್ಗೂ ಮಾತಾಡ್ತೀನಿ. ನೀವೇ ಸ್ಟ್ರಾಂಗ್ ಇದ್ರೆ ಗೊತ್ತಾಗೋಯ್ತು. ಸೆಂಟ್ರಲ್ಗೆ ಯಾವಾಗ ಅಟ್ಯಾಕ್ ಮಾಡಿದ್ರೆ ನನ್ಗೆ ಅವಾಗ ಗೊತ್ತಾಗೋಯ್ತು. ಓಕೆ, ಹೌದಾ? ಖಂಡಿತನಾ? ಓಕೆ, ನೀವೇನೋ ಸ್ಟ್ರಾಂಗ್ ಕೆಲಸ ಮಾಡಿದ್ದೀರಾ ಏನಾದ್ರು ಒಳ್ಳೆ? ಸ್ಟ್ರಾಂಗ್ ಕೆಲಸ ಅಂದ್ರೆ ಹೆಮ್ಮೆ ಅಂತದ್ದು ಏನಾದ್ರು, ಹೆಮ್ಮೆ ಅಂದ್ರೆ ಯಾರೋ ಆಕ್ಸಿಡೆಂಟ್ ಆಯ್ತು, ಏನೋ ಕರ್ಕೊಂಡು ಹೋದ್ರಿ, ಏನೋ ಮಾಡಿದ್ರಿ, ಸೊ ಆ ಥರದ್ದು ಏನಾದ್ರು ಮಾಡಿದ್ದೀರಾ? ಮಾಡಿದೀವಿ. ಸೊ ಹಂಗಾರೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತೀರಾ? ಹೌದು, ಹೆಣ್ಮಕ್ಳು ಬೇಕು. ಹೆಣ್ಮಕ್ಳ ಸ್ಟ್ರಾಂಗ್ ಗುರು. ಸ್ಟ್ರಾಂಗ್ ಗುರು ಒಬ್ಬ ಬಿಡಿ, ಸ್ಟ್ರಾಂಗೇ ಬಿಡಿ ನೀವು. ಓಕೆ, ಹಾಯ್, ನಿಮ್ಮ ಹೆಸರು? ಗಾನ್ವಿ. ಗಾನ್ವಿ ಅವ್ರು ಏನ್ ಗಾನ್ವಿ ಅವ್ರು ಏನ್ ಮಾಡ್ತಾ ಇದ್ದೀರಾ? ನಾನು MBA ಮಾಡ್ತಿದ್ದೀನಿ. ಅದನ್ನ ಅಷ್ಟೊತ್ತು ತಗೋತಾ ಇದ್ರಿ ಹೇಳಕ್ಕೆ? ಓಕೆ, ಹುಡುಗಿರ್ ಸ್ಟ್ರಾಂಗಾ ಹುಡುಗರು ಸ್ಟ್ರಾಂಗ್? ಹುಡುಗಿರು. ಯಾಕೆ? ಹುಡುಗರು ಬರ್ಬೇಕಂದ್ರೆ ಹುಡುಗಿರೇ ಕಾಣಲ್ವಾ, ಅದಕ್ಕೆ ಭೂಮಿ ಮೇಲೆ ಬರ್ಬೇಕಂದ್ರೆ. ಸೂಪರ್ ಅಪ್ಪ, ಇದು ಮಾತ್ರ ಸಖತ್ತಾಗಿತ್ತು ಆನ್ಸರ್. ಸೂಪರ್. ಆದ್ರೆ ಹುಡುಗರು ಹಂಗಾರೆ ಇಲ್ವಾ? ಹುಡುಗರಿದ್ದಕ್ಕೆ ತಾನೇ ಹುಡುಗರದು some 15%, ಹುಡುಗರಿದ್ದಕ್ಕೆ ತಾನೇ ಹುಡುಗಿರು ಬಂದಿರೋದು. ಹೌದು, ಬಟ್ 15% ಅವ್ರದ್ದು some 85% ಹುಡುಗಿರ್ದಲ್ವಾ? ಹುಡುಗಿದೇ ಇರುತ್ತೆ. ಹೌದಾ? ಸೊ ಅದಕ್ಕೆ ಹುಡುಗಿ ಸ್ಟ್ರಾಂಗ್ ಅಂತೀರಾ? ಓಕೆ, ಸೊ ಬಸ್ಸಲ್ಲಿ ಎಷ್ಟು ಸೀಟ್ ಇದೆ ಅಂತ ಗೊತ್ತಾ ನಿಮ್ಗೆ? ಬಸ್ಸಲ್ಲಿ ಹಾಫ್ ಎಷ್ಟಿದೆ ಸೀಟು? ಹುಡುಗಿ ಸ್ಟ್ರಾಂಗ್ ತಾನೆ. ಈಗ ಹುಡುಗಿರ್ಗೆ ತಾನೆ ಜಾಸ್ತಿ ಬಸ್ ಎಲ್ಲ ಫ್ರೀ ಇರೋದು. ಸೊ ಎಷ್ಟು ಸೀಟ್ ಇದೆ ಬಸ್ ಅಲ್ಲಿ? ನಾವು ಕೇಳಿಲ್ಲ, ಗವರ್ಮೆಂಟ್ ಮಾಡಿರೋದಲ್ವಾ? ಅಲ್ಲ, ಎಷ್ಟು ಸೀಟ್ ಇದೆ ಅಂತ ಐಡಿಯಾ ಇದೆ? ಹೋಗ್ಲಿ, ಗೆಸ್ಸಿಂಗ್ ಅಲ್ಲಿ ಒಂದು ಗೆಸ್ಸಿಂಗ್ ಒಂದು 10-15 ಇರ್ಬೋದು. ಫುಲ್ ಬಸ್ ಬಸ್ ಅಲ್ಲಿ ಎಷ್ಟು ಇರ್ಬೋದು? 15. ನೀವ್ ಎಷ್ಟು ಹೇಳ್ತೀರಾ? ಒಂದು 50 to 60 ಇರ್ಬೋದಾ? 60 ಇರ್ಬೋದಾ? ಶೋರಾ? ನನ್ಗೂ ಗೊತ್ತಿಲ್ಲ, ಗೂಗಲ್ ಅಲ್ಲಿ ಆಮೇಲೆ ನೋಡೋದು ನೋಡಿ. ಆಯ್ತಾ? ಓಕೆ, ಹಾಯ್, ನಿಮ್ಮ ಹೆಸರು ಹೇಳಿ? ಅಂಕಿತಾ. ಓ, ನೀವೆಂತ ಸ್ಟ್ರಾಂಗ್ ಇದ್ದೀರಾ ಬಿಡಿ. ಇವ್ರು ಮಾತಾಡ್ಬೇಕಾದ್ರೆ ನೀವು ಅಟ್ಯಾಕ್ ಮಾಡ್ಬಿಟ್ರಿ. ಓಕೆ, ಹುಡುಗಿರ್ ಸ್ಟ್ರಾಂಗಾ ಹುಡುಗರು ಸ್ಟ್ರಾಂಗ್? ಹುಡುಗಿರೇ ಸ್ಟ್ರಾಂಗ್. ಯಾಕೆ? ಯಾಕಂದ್ರೆ ಹುಡುಗಿರ್ ಮನೇನು ನೋಡ್ಕೊಂತಾರೆ, ಕೆಲ್ಸನೂ ಮನೆ ನೋಡ್ಕೋತಾರ ಅಂದ್ರೆ ಹೆಂಗೆ? ಏನು ಹೊರಗಡೆ ಕುತ್ಕೊಂತೀರ ಚೇರ್ ಹಾಕೊಂಡು? ಅಲ್ಲ, ಮನೆಯಲ್ಲಿ ಎಲ್ಲ ಮನೇಲಿರೋರ್ನೆಲ್ಲರನ್ನು ನೋಡ್ಕೊಂತಾರೆ, ಮನೆ ಕೆಲಸ ಮಾಡ್ತಾರೆ, ಆಚೆನೂ ಹೋಗಿ ಕೆಲಸ ಮಾಡ್ತಾರೆ. ಹುಡುಗಿರ್ ಸ್ಟ್ರಾಂಗಾ ಹುಡುಗರು ಸ್ಟ್ರಾಂಗಾ? ಹುಡುಗಿರ ಸ್ಟ್ರಾಂಗ್. ಯಾಕೆ ಮೇಡಮ್ ಹಂಗೆ? ಹೌದು, ನಮ್ಗೆ ಯಾಕಂದ್ರೆ ನಾನು ಸ್ಟ್ರಾಂಗ್, ಅದಕ್ಕೆ. ಓ, ಅದಕ್ಕೆ ನಿಮ್ ಪ್ರಕಾರ ನೀವೇ ಹೇಳ್ತಾ ಇದೀರಾ. ಹಂಗಾರೆ ಹುಡುಗರು ಸ್ಟ್ರಾಂಗ್ ಇಲ್ಲ ಅಂತೀರಾ? ಇರ್ತಾರೆ, ಬಟ್ ಜಾಸ್ತಿ ಯಾರು ನಿಮ್ ಪ್ರಕಾರ? ಲೇಡೀಸೇ. ಯಾಕೆ ಮೇಡಮ್? ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀರಾ? ಹಿಂಗೆ ಯಾವ ರೀತಿ ಅಂದ್ರೆ ಮೈಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೊಳ್ತೀವಿ. ಏನಾದ್ರೆ ಜೆಂಟ್ಸ್ ಆದ್ರೆ ಸ್ವಲ್ಪ ಬೇಗ ವೀಕ್ ಆಗ್ತಾರೆ. ವೀಕ್ ಆಗ್ತಾರೆ. ನಾವು ಆದ್ರೆ ಹೋಗಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಧೈರ್ಯ ತಗೋತೀವಿ, ಏನಾಗುತ್ತೆ ಬಿಡಿ ಅಂತ. ಸೊ ನನ್ಗನ್ಸೋದು, ಸೊ ನಾವು ನೀವು ಸ್ಟ್ರಾಂಗ್ ಸ್ಟ್ರಾಂಗ್. ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಅವ್ರು ಬರ್ದ್ಬಿಟ್ಟವ್ರೆ, ಅವರೇ ಬರ್ದ್ಬಿಟ್ಟವ್ರೆ ಅಲ್ವಾ?